ಹೊಸ ವರ್ಷವನ್ನ ರಾಜ್ಯದ ಜನರು ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಣೆ ಮಾಡಿದ್ದಾರೆ. ಈ ಹೊಸ ವರ್ಷದ ಸಂಭ್ರಮದ ನಡುವೆ ರಾಜ್ಯದ ಜನರಿಗೆ ಒಂದು ಶಾಕಿಂಗ್ ಸುದ್ದಿ ಎದುರಾಗಿದ್ದು ಅಂತ ಹೇಳಿದ್ರೆ ಅದು ಬಸ್ ಪ್ರಯಾಣ ದರವನ್ನ ಹೆಚ್ಚಿಗೆ ಮಾಡಿದ್ದು ಸರ್ಕಾರ. ಸಚಿವ ಸಂಪುಟ ಅಸ್ತು ಅಂತ ಹೇಳಿದೆ. ಹಾಗಾದ್ರೆ ಎಷ್ಟು ದರ ಹೆಚ್ಚಾಗುತ್ತೆ? ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾವೆಲ್ ಮಾಡಬೇಕಾದ್ರೆ ನೀವು ಎಷ್ಟು ಹಣವನ್ನ ಕೊಡಬೇಕಾಗುತ್ತೆ? ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಗ್ಯಾರಂಟಿ ಯೋಜನೆಗಳಿಂದ ತತ್ತರಿಸಿರುವ ರಾಜ್ಯ ಸರ್ಕಾರ ಅದರಿಂದ ಹೊರಬರೋಕೆ ಒದ್ದಾಡ್ತಿದೆ. ಅಭಿವೃದ್ಧಿ ಕಾರ್ಯಗಳಿಗೆ ಹಣ ಹೊಂದಿಸಲು ಪರದಾಡ್ತಿದೆ. ಪ್ರತಿಪಕ್ಷಗಳಿಂದ ಹಿಡಿದು ಜನಸಾಮಾನ್ಯರ ಕೋಪಕ್ಕೆ ಗುರಿಯಾಗಿದೆ. ಇದೀಗ ಶಕ್ತಿ ಯೋಜನೆಯ ಎಫೆಕ್ಟ್ ಇಂದ ತತ್ತರಿಸಿದ ಸಾರಿಗೆ ಸಂಸ್ಥೆಗಳಿಗೆ ಜೀವ ನೀಡೋಕೆ ದರ ಏರಿಕೆಯ ಬರೆ ಎಳೆದಿದೆ. 15% ದರ ಏರಿಸುವ ಮೂಲಕ ಸಾರ್ವಜನಿಕ ಜೇಬಿಗೆ ಕತ್ತರಿ ಹಾಕಿದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಗುರುವಾರ ಸಂಜೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರ ಹೊರಬಿದ್ದಿದ್ದು, ಶನಿವಾರದಿಂದ ಪ್ರಯಾಣಿಕರ ಜೇಬಿಗೆ ಕತ್ತರಿ ಹೊರಬೀಳಲಿದೆ. ಹೊಸ ವರ್ಷದ ಗುಂಗಿನಲ್ಲಿದ್ದ ಜನರಿಗೆ ದರ ಹೆಚ್ಚಳದ ಬಿಸಿ ಮುಟ್ಟಿಸಿದೆ. ಬಿಎಸ್ಆರ್ಟಿಸಿ, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಮತ್ತು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮಗಳ ಪ್ರಯಾಣದ ದರಗಳನ್ನು ಪರಿಷ್ಕರಿಸಬೇಕು ಅಂಥೇಳಿ 15% ಹೆಚ್ಚಳ ಮಾಡೋದಕ್ಕೆ ಆಡಳಿತಾತ್ಮಕ ಅನುಮೋದನೆಯನ್ನು ಸಚಿವ ಸಂಪುಟ ನೀಡಿದೆ. ಮಹಿಳಾ ಪ್ರಯಾಣಿಕರಿಗೆ ಉಚಿತ ಪ್ರಯಾಣದ ಅವಕಾಶ ನೀಡಿ ಪುರುಷ ಪ್ರಯಾಣಿಕರ ಜೇಬಿಗೆ ಸರ್ಕಾರ ಕತ್ತರಿ ಹಾಕಿದೆ. ಈ ಬಸ್ ದರ ಏರಿಕೆಯನ್ನ ಆಡಳಿತಾರೂಢ ಸರ್ಕಾರವು ಸಮರ್ಥಿಸಿಕೊಂಡಿದೆ. ಅಲ್ಲದೆ 2015ರಿಂದ ಟಿಕೆಟ್ ದರ ಪರಿಷ್ಕರಣೆ ಆಗಿರಲಿಲ್ಲ. ಆಗ ಡೀಸೆಲ್ ದರವು ಕಡಿಮೆ ಇತ್ತು. ಈಗ ಪ್ರತಿ ಲೀಟರ್ ಡೀಸೆಲ್ ದರ 90 ರೂಪಾಯಿ ತಲುಪಿದೆ. ಸಿಬ್ಬಂದಿ ವೆಚ್ಚವು 12ರಿಂದ 19ಕ್ಕೆ ಏರಿಕೆಯಾಗಿದೆ. ಹೀಗಾಗಿ ದರ ಏರಿಕೆ ಅನಿವಾರ್ಯ ಅಂತ ಸರ್ಕಾರ ಹೇಳಿದೆ. ದರ ಏರಿಕೆಯಿಂದ ಅಂದಾಜು 25 ಕೋಟಿ ಮಾಸಿಕ ಆದಾಯ ಹೆಚ್ಚಲಿದೆಯಂತೆ. ಪ್ರಯಾಣಿಕ ದರವನ್ನು 15% ಹೆಚ್ಚಿಸೋದ್ರಿಂದ ರಾಜ್ಯದ ರಸ್ತೆ ಸಾರಿಗೆ ನಿಗಮಗಳು ಪ್ರಯಾಣಿಕರಿಂದ ಆಕರ್ಷಿಸುವ ಮೊತ್ತದಿಂದ ಪ್ರತಿ ತಿಂಗಳು 74.85 ಕೋಟಿಗಳಷ್ಟು ಪ್ರತಿ ತಿಂಗಳು ಆದಾಯ ಹೆಚ್ಚಾಗ್ತದೆ. ಶಕ್ತಿ ಯೋಜನೆಗಾಗಿ ಪ್ರಸ್ತುತ ಆರ್ಥಿಕ ವರ್ಷದೊಳಗೆ 2024-25 ಆಯವ್ಯಯದೊಳಗೆ 5,015 ಕೋಟಿ ರೂಪಾಯಿಗಳನ್ನು ಪ್ರದಾನ ಮಾಡಲಾಗಿದೆ. ಅದರಂತೆ ಪ್ರತಿ ತಿಂಗಳು ನಿಗಮಗಳಿಗೆ 417.92 ಕೋಟಿಗಳ ಅನುದಾನವನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ. ಇದರಿಂದಾಗಿ ರಾಜ್ಯದ ಬೊಕ್ಕಸಕ್ಕೆ ಹೆಚ್ಚುವರಿ ಹೊರೆಯಾಗುವುದಿಲ್ಲವೆಂದು ಭಾವಿಸಲಾಗಿದೆ. ಆದ್ದರಿಂದ ರಾಜ್ಯದ 4 ರಸ್ತೆ ಸಾರಿಗೆ ನಿಗಮಗಳಲ್ಲಿ ಪ್ರಯಾಣ ದರವನ್ನು 15% ಪರಿಷ್ಕರಿಸೋದಕ್ಕೆ ಇವತ್ತು ನಾವು ಆಡಳಿತಾತ್ಮಕ ಅನುಮೋದನೆಯನ್ನು ಕೊಟ್ಟಿದ್ದೇವೆ. ಇನ್ನು ಬಸ್ ದರ ಏರಿಕೆ 4 ಸಾರಿಗೆ ನಿಗಮಗಳಿಗೆ ಅನ್ವಯ ಆಗಲಿದೆ. ಬಿಎಂಟಿಸಿ, ಕೆಎಸ್ಆರ್ಟಿಸಿ, ವಾಯುವ್ಯ ಕರ್ನಾಟಕ ಹಾಗೂ ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಯ ಎಲ್ಲ ಬಸ್ಗಳಿಗೆ ಅನ್ವಯ ಆಗಲಿದೆ. ಅಂಬಾರಿ, ಐರಾವತ, ರಾಜಹಂಸ, ಕ್ಲಬ್ ಕ್ಲಾಸ್ ಇಂದ ಹಿಡಿದು ಕೆಂಪು, ಹಸಿರು, ನೀಲಿ ಎಲ್ಲ ಬಸ್ಗಳಿಗೂ ಅನ್ವಯ ಆಗಲಿದೆ. ಪ್ರಸ್ತುತ ಅವುಗಳ ರೇಟ್ ಮೇಲೆ 15 ಹೆಚ್ಚಿನ ಹಣವನ್ನು ಪ್ರಯಾಣಿಕರು ತೆರಬೇಕಿದೆ. ಸರ್ಕಾರದ ದರ ಏರಿಕೆಗೆ ಪ್ರಯಾಣಿಕರು ಕಿಡಿಕಾರಿದ್ದಾರೆ. ನಿಮ್ಗೆ ಯಾರು ಕೇಳಿದ್ರು ಕೊಡಿ ಅಂತ ಕೇಳಿದ್ವಾ ನಾವು? ನೀವು ಓಟ್ಗೋಸ್ಕರ ನೀವು ಶಕ್ತಿ ಯೋಜನೆ ಮಾಡಿದ್ದೀರಾ. ಇವಾಗ ಆಕ್ಚುಲಾಗಿ ಖಜಾನೆಯಲ್ಲಿ ಆಲ್ರೆಡಿ 20,000 ಕೋಟಿ ಸಾಲ ಮಾಡ್ತಾಯಿದ್ದೀರಾ. ಅದಕ್ಕೆ ಮುಂಚೆ ಇವಾಗ ಇರೋ ಪ್ರೆಸೆಂಟ್ 60,000 ಕೋಟಿ ಸಾಲ ಇದೆ. ನೀವು ಇದೇ ಹೋಗ್ತಾ ಇದ್ದೀರ, ಒಂದು ಜನದ ಮೇಲೆ ಬರ ಎಳಿತಾ ಇದ್ದೀರ ಹೊರತು ಜನಗೆ ಉದ್ಧಾರ ಮಾಡೋದು ಯಾವುದೂ ಇಲ್ಲ. ತೊಂದರೆ ಆಗುತ್ತೆ, ಎಲ್ಲ ಅದರಲ್ಲೂ ಜಾಸ್ತಿ ತೊಂದರೆ ಆಗುತ್ತೆ. ಅವ್ರಿಗೆ ಬರೋ ಸಂಬಳಗಳು ಅದೇ ಸಂಬಳ ಇರುತ್ತೆ, ಕೂಲಿ ಮಾಡೋರ್ಗೆ ಅದೇ ಇರುತ್ತೆ, ಎಲ್ಲ ಜೆಂಟ್ಸ್ಗೆ ತೊಂದರೆ ಆಗುತ್ತೆ. ಫ್ರೀ ಎಲ್ಲ ಓಟ್ ಹಾಕಾದ್ಮೇಲೆ ಎಲ್ಲಾದ್ರ ಮೇಲೆ ವಸೂಲಿ ಮಾಡ್ತಾರೆ ಅಷ್ಟೇ, ಬಿಟ್ಟರೆ ಇನ್ನೇನಿಲ್ಲ. ಎಷ್ಟು ಕಷ್ಟ ಆಗುತ್ತೆ ಬಡವರಿಗೆ, ಜನಸಾಮಾನ್ಯರಿಗೆ? ಬಡವರಿಗೆ ತುಂಬ ಕಷ್ಟ ಆಗುತ್ತೆ. ಬಟ್
ಎಲ್ಲ ಎಲೆಕ್ಷನ್ ಮೆಂಬರ್ಸ್ ಎಲ್ಲ ಚೆನ್ನಾಗಿ ದುಡ್ಡು ಮಾಡ್ಕೊತಾರೆ ಇದರಲ್ಲೆಲ್ಲ. ಈ ಮಧ್ಯೆ ಸಾರಿಗೆ ಸಂಸ್ಥೆಗಳಿಗೆ ಸಾಲ ಪಡೆಯಲು ಸರ್ಕಾರ ಶ್ಯೂರಿಟಿ ನೀಡಲು ಮುಂದಾಗಿದೆ. ಅಂದಾಜು 2,000 ಕೋಟಿ ರೂಪಾಯಿ ಸಾಲ ಪಡೆಯಲು ಸಂಪುಟದಲ್ಲಿ ಅನುಮೋದನೆ ಸಿಕ್ಕಿದೆ. ಒಟ್ನಲ್ಲಿ ಗ್ಯಾರಂಟಿ ನೀಡಿ ಆದಾಯಕ್ಕೆ ಪರದಾಡ್ತಿರೋ ಸರ್ಕಾರ ಈಗ ಮಾರ್ಗೋಪಾಯ ಹುಡುಕಾಟದಲ್ಲಿದೆ. ಪಡಿತರ ಕಾರ್ಡ್ ಪರಿಷ್ಕರಣೆಗೆ ಮುಂದಾಗಿ ಮುಖಭಂಗ ಅನುಭವಿಸಿರುವ ಸರ್ಕಾರ ಇದೀಗ ಶಕ್ತಿ ಯೋಜನೆಯ ಭಾರ ಸಹಿಸಲಾಗದೆ ಟಿಕೆಟ್ ದರ ಹೆಚ್ಚಳಕ್ಕೆ ತೀರ್ಮಾನಿಸಿದೆ. ರಾಜಪ್ಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.